ನುರಿತ ಚಾಲಕರಾದ ಶ್ರೀ ಸುರೇಶ್ ರವರು ಮತ್ತು ತಿರ್ಗ ನಾಯಕರವರು ಗಿರೀಶ್ ನಾಯಕರವರು ತಮ್ಮ ವಾಹನವನ್ನು ನಿಲ್ಲಿಸ್ಕೊಂಡಿದ್ರು. ಆ ಜೀಪು ನಲ್ಲಿ ನಾವು ಬಂದಾಗ ನಾವು ಬಂದಾಗ ಪ್ರಥಮವಾಗಿ ನಮ್ಗೆ ಏನು ಕಾಣಿಸ್ತು ಅಂದರೆ ಇದೇನಿದೆ ಆ ಜೀಪಲ್ಲಿ ಹೋಗ್ಬೇಕಾಗಿದೆಯಲ್ಲ, ಯಾಕೆ ನಮ್ಮ ವೆಹಿಕಲ್ಗಳು ಯಾಕೆ ಹೋಗಲ್ಲ ಅಂತ ಅಂದ್ಕೊಂಡ್ವಿ. ಆದರೆ ನಾವು ಯಾವಾಗ ಒಂದು ಫಾರೆಸ್ಟ್ನ ಟೋಲ್ ದಾಟಿದ್ವಿ ಆವಾಗ ನಮಗೆ ನಿಜವಾದ ಗೊತ್ತಾಯಿತು ಡ್ರೈವರ್ ಅಂದರೆ ಏನು, ಚಾಲಕನ ಗರ್ಮಿ ಏನು, ಚಾಲಕ ಯಾವ ರೀತಿ ಇರಬೇಕು, ಯಾವ ರೀತಿ ತನ್ನ ವಾಹನವನ್ನು ಕಂಟ್ರೋಲ್ ಮಾಡಬೇಕು, ಯಾವ ರೀತಿ ದನಗಳ ಮೇಲೆ ನಿಗಾ ಇರಿಸಬೇಕು, ಪ್ರಯಾಣಿಕರ ಸುರಕ್ಷತೆ, ರಸ್ತೆಯಲ್ಲಿ ಆಪೋಸಿಟ್ ಬರುವಂಥ ವಾಹನಗಳ ಬಗ್ಗೆ ನಿಗಾವಣೆ ಇಡೋದು, ಇಂಥವುಗಳನ್ನೆಲ್ಲ ಮಾಡಿಕೊಂಡು ಚಾಕಚಕ್ಯತೆಯಿಂದ ಕಲ್ಲುಗಳ ಮೇಲೆ ತಮ್ಮ ವಾಹನವನ್ನು ಚಾಲನೆ ಮಾಡಿಕೊಂಡು ಸುರಕ್ಷಿತವಾಗಿ ನಮ್ಮನ್ನು ಕೊಲ್ಲೂರು ಮೂಕಾಂಬಿಕಾ ಮೂಲಸ್ಥಾನಕ್ಕೆ ಕರ್ಕೊಂಡ್ಬಂದು ಕೊಲ್ಲೂರಿನ ಮೂಲಸ್ಥಾನಕ್ಕೆ ನಮ್ಮನ್ನು ಕರ್ಕೊಂಡು ಬಂದಾದ ಮೇಲೆ ಅಲ್ಲಿಂದ ಪರ್ವತೇಶ್ವರ ದೇವಸ್ಥಾನ ಇತ್ತು. ಪರ್ವತೇಶ್ವರ ದೇವಸ್ಥಾನಕ್ಕೆ ನಮ್ಮ ಜೊತೆಯಲ್ಲಿ ಬಂದಂಥ ಅಕ್ಕ ತಂಗಿಯರು ಮತ್ತು ಭಾವಂದ್ರು ಏನಿದ್ರು ಅವರು ಮತ್ತು ನಮ್ಮ ಮಡದಿಯವರು ಅಲ್ಲಿ ಪರ್ವತೇಶ್ವರ ದೇವಸ್ಥಾನದ ಹತ್ರ ನಿಂತ್ಕೊಂಡಿದ್ರು. ನಂತರ ಅವರು ಪ್ರಯಾಣ ಮಾಡಲಿಕ್ಕೆ ಆಗಲ್ಲ, ತಮ್ಮ ಕೈಲಿ ಆಗಲ್ಲ ಅಂತ ಹೇಳಿದಕ್ಕೆ ನಮ್ಮ ಅಕ್ಕ ಆದ ಶೋಭಾಮಣಿಯವರು ನಾವು ಸಂಕಲ್ಪ ಮಾಡಿದ್ದೀವಿ ಹೋಗೋಣ ಅಂತ ಹೇಳ್ಬಿಟ್ಟು ಬಂದರು. ನಾವೀಗ ಚಾರಣವನ್ನು ಮಾಡ್ತಾ ಇದ್ದೀವಿ. ಇದು ಈಶ್ವರ ತೋಟ ಅಂತೇಳಿ ಕಾಂತಾರ ಪಿಕ್ಚರ್ನಲ್ಲಿ ಈ ಈಶ್ವರ ತೋಟವನ್ನು ತೋರಿಸಿದ್ದಾರೆ. ಈ ಕಾಂತಾರ ಪಿಕ್ಚರ್ನಲ್ಲಿ ನಡೆದಂಥ ಸೆಟ್ಟಿಂಗ್ ಇದೇ ಆಗಿರ್ತದೆ. ಇಲ್ಲಿ ಬರೋ ದಾರಿಯಲ್ಲಿ ನಮಗೆ ಗಾಳಿಪಟ ಅಂತ ಪಿಕ್ಚರು, ಅದನ್ನು ಗಣೇಶ್ ನಾಯಕರಾಗಿರುವಂಥ ಪಿಕ್ಚರ್ ತೆಗೆದವ್ರೆ. ಆಕಸ್ಮಿಕ ಅಂತೇಳಿ ಪಿಕ್ಚರ್ದು ಒಂದು ಶೂಟಿಂಗ್ ನಡೆದಿದೆ. ಆ ಕ್ಷಣಗಳನ್ನೆಲ್ಲ ನಾವು ನೋಡ್ತಾ ಬರ್ತಾ ಇದ್ದೀವಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ವೃದ್ಧೆಯರು, ಯುವಕರು ಪ್ರತಿಯೊಬ್ಬರೂ ಇಲ್ಲಿ ಬರ್ತಾ ಇದ್ದಾರೆ. ಅಂದರೆ ಮನಸ್ಸಿಗಿಂತ ಮೀರಿದ ಯಾವುದೂ ಇಲ್ಲ ಅಂತ ಆ ರೀತಿ ಒಂದು ಚಾರಣವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇಂಥ ಕಷ್ಟಕರವಾದ ದಾರಿಯಲ್ಲಿ ನೋಡಿ ಆ ಅಮ್ಮನವರಿಗೆ ಸುಮಾರು 70 ವರ್ಷ ವಯಸ್ಸಾಗಿರ್ಬೇಕು. ಅಂಥವ್ರು ಕೂಡ ತಮ್ಮ ಮನಸ್ಥಿತಿಯಲ್ಲಿ ಸಂಕಲ್ಪದಲ್ಲಿ ಬರ್ತಾ ಇದ್ದಾರೆ. ಅಂದರೆ ಆ ದೇವಿಗೆ ತನ್ನ ಅರ್ಪಿಸ್ಕೊಂಡಿದ್ದೀವಿ ಅಂತೇಳಿ ಒಂದು ಕಾರಣ ಗೊತ್ತಾಗ್ತದೆ. ಆದ್ದರಿಂದ ಈ ಒಂದು ಚಾರಣ ನಾವು ಮುಂದುವರಿಸ್ತಾ ಇದ್ದೀವಿ. ಎಲ್ಲರೂ ಈ ಚಾನಲ್ ನೋಡಿ. ನಮ್ಮ ಒಂದು ನಿಮಗೆ ಸಜೆಷನ್ ಏನಂತ ಹೇಳಿದ್ರೆ, ನೀವು ಯಾವಾಗಲೇ ಈ ಚಾರಣವನ್ನು ಮಾಡಲಿ, ಯಾವಾಗಲೇ ಬನ್ನಿ. ನೀವು ಸೂರ್ಯೋದಯಕ್ಕೆ 5:15 ನೀವು ಸಂಪಿಗೆ ಕಟ್ಟೆಗೆ ಬಂದುಬಿಟ್ರೆ, 5:15 ನೀವು ಸಂಪಿಗೆ ಕಟ್ಟೆ ಬಿಟ್ಟರೆ 6 ಗಂಟೆಗೆ ನೀವು ಟೋಲ್ಗೆ ಬಂದರೆ ಅವಾಗ ನೀವು ಹೋಗಲಿಕ್ಕೆ ಸರಿ ಹೋಗುತ್ತೆ. ಆದ್ದರಿಂದ ಬೆಳಗ್ಗಿನ ಜಾವ ನೀವು ಏನು ಮಾಡ್ಕೊಳ್ತೀರೋ ಆ ಪ್ಲ್ಯಾನ್ ಮಾಡಿಕೊಂಡು ನೀವು ವಾಹನದಲ್ಲಿ ಬಂದಾಗ ನೀವು ವಾಹನದಲ್ಲಿ ಬೇಕಾದ್ರೂ ಬರ್ಬೋದು. ಆದರೆ ನೀವು ಟ್ರೆಕ್ಕಿಂಗ್ ಬರಬೇಕಾದ್ರೆ ಮುಂಚಿತವಾಗಿ ಒಂದು ವಾರದ ಮುಂಚೆನೇ ನೀವು ಆನ್ಲೈನಲ್ಲಿ ಬುಕ್ ಮಾಡಿಕೊಂಡು ಟ್ರೆಕ್ಕಿಂಗಲ್ಲಿ ಬಂದರೆ ನಿಮ್ಗೆ ಇನ್ನೂ ಈಸಿ ಆಗ್ತದೆ. ಆದ್ದರಿಂದ ನೀವುಗಳೇ ಇಲ್ಲಿ ಸ್ವಂತ ವಾಹನಗಳನ್ನು, ಯಾವುದೇ ಖಾಸಗಿ ವಾಹನಗಳನ್ನು ಬಿಡೋದಿಲ್ಲ. ಇಲ್ಲಿ ಯಾವುದೇ ಖಾಸಗಿ ವಾಹನ ಮಾಡಿದ ಓನ್ಲಿ ಯೆಲ್ಲೋ ಬೋರ್ಡ್ ಟ್ಯಾಕ್ಸಿ ಸ್ಟ್ಯಾಂಡ್ದು ಮಾತ್ರ ವಾಹನಗಳು ಬಿಡ್ತಾರೆ. ಅದ್ರ ಬಗ್ಗೆ ನೀವು ಎಚ್ಚರಿಕೆವಾಗಿದ್ದು ಬನ್ನಿ.